ನಾಗಶ್ವಿನ್ ನಿರ್ದೇಶನದ ಮಹಾನಟಿ ಸಿನಿಮಾದ ನಟನೆಗೆ ಕೀರ್ತಿ ಸುರೇಶ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿತು. ಅಂದಹಾಗೆ ಅದೇ ನಾಗಶ್ವಿನ್ ನಿರ್ದೇಶಿಸಿದ ಭಾರಿ ಬಜೆಟ್ ಬಹುತಾರಾಂಗಣದ ಕಲ್ಕಿ 2898 AD ಸಿನಿಮಾದ ಪ್ರಮುಖ ಪಾತ್ರವೊಂದನ್ನ ಕೀರ್ತಿ ಸುರೇಶ್ ಆಫರ್ ಮಾಡಲಾಗಿತ್ತು. ಆದ್ರೆ ಆ ಪಾತ್ರವನ್ನ ಕೀರ್ತಿ ಸುರೇಶ್ ನಿರಾಕರಿಸಿದ್ರು. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಎಸ್, ಕೀರ್ತಿ ಸುರೇಶ್ ದಕ್ಷಿಣ ಭಾರತದ ಪ್ರತಿಭಾವಂತ ನಟಿ. ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ಕೀರ್ತಿ ಸುರೇಶ್ ದಕ್ಷಿಣದ ಹಲವಾರು ಸ್ಟಾರ್ ಹೀರೋಗಳ ಜೊತೆಗೆ ನಟಿಸಿದ್ದಾರೆ. ನಾಗಶ್ವಿನ್ ನಿರ್ದೇಶನದ ಮಹಾನಟಿ ಸಿನಿಮಾದ ನಟನೆಗೆ ಕೀರ್ತಿ ಸುರೇಶ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿತು. ಅಂದಹಾಗೆ ಅದೇ ನಾಗಶ್ವಿನ್ ನಿರ್ದೇಶಿಸಿ ಭಾರಿ ಬಜೆಟ್ನ ಬಹು ತಾರಾಂಗಣದ ಕಲ್ಕಿ 2898 AD ಸಿನಿಮಾದ ಪ್ರಮುಖ ಪಾತ್ರವೊಂದನ್ನ ಕೀರ್ತಿ ಸುರೇಶ್ಗೆ ಆಫರ್ ಮಾಡಲಾಗಿತ್ತು. ಆದ್ರೆ ಆ ಪಾತ್ರವನ್ನ ಕೀರ್ತಿ ಸುರೇಶ್ ನಿರಾಕರಿಸಿದ್ರು. ಆ ಬಗ್ಗೆ ಮಾತನಾಡಿರುವ ನಟಿ ಕೀರ್ತಿ ಸುರೇಶ್, ನಾಗಶ್ವಿನ್ ರವರು ನನಗೆ ಕಲ್ಕಿ 2898 AD ಚಿತ್ರದಲ್ಲಿ ಪಾತ್ರವನ್ನು ನೀಡಿದ್ರು. ಆದ್ರೆ ಆ ಪಾತ್ರ ನನಗೆ ತುಂಬಾ ಇಷ್ಟವಾಗಿರಲಿಲ್ಲ. ಪಾತ್ರದಲ್ಲಿ ನಟಿಸೋದೋ ಬೇಡವೋ ಎಂಬ ಗೊಂದಲದಲ್ಲಿದ್ದೆ. ಆದ್ರೆ ನಂತರ ಒಂದು ದಿನ ಅವರು ನನಗೆ ಮೆಸೇಜ್ ಮಾಡಿ ಕನಿಷ್ಠ ಸಿನಿಮಾದ ಯಾವ್ದಾದ್ರೂ ಒಂದು ದೃಶ್ಯವನ್ನ ಕಿಟಕಿಯಿಂದ ಇಣುಕಿ ನೋಡುವ ದೃಶ್ಯದಲ್ಲಾದ್ರೂ ಮಾಡ್ತೀರಾ ಎಂದು ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಚಿತ್ರದಲ್ಲಿ ಕೆಲಸ ಮಾಡಲು ನಾನು ಸಿದ್ಧ ಎಂದೆ. ನಾಗಿರವರ ಚಿತ್ರದಲ್ಲಿ ನಾನು ಖಂಡಿತವಾಗಿಯೂ ಯಾವುದಾದ್ರೂ ಪಾತ್ರವನ್ನ ಮಾಡ್ತೇನೆ ಎಂದು ನನಗೆ ಗೊತ್ತಿತ್ತು ಎಂದು ಕೀರ್ತಿ ಹೇಳಿದ್ದಾರೆ. ಎಸ್, ನಾಗಶ್ವಿನ್ ರವರು ನನಗಾಗಿ ನೀಡಿದ್ದ ಪಾತ್ರಕ್ಕೆ ನಾನು ನೋ ಎಂದಿದ್ದೆ. ಆ ಬಗ್ಗೆ ನನಗೆ ಖುಷಿ ಇದೆ. ಯಾಕಂದ್ರೆ ಅದರ ಬದಲಾಗಿ ನನಗೆ ಬುಜ್ಜಿ ಪಾತ್ರವನ್ನ ಮಾಡಲು ಸಾಧ್ಯವಾಯಿತು. ಅವರು ನನಗೆ ಕರೆ ಮಾಡಿ ನಾನು ಚಿತ್ರದಲ್ಲಿ ನೀವು ಇರಲೇಬೇಕೆಂದು ಬಯಸ್ತೇನೆ ಎಂದ್ರು. ನಂತರ ಅವರು ಸಿನಿಮಾದಲ್ಲಿ ಒಂದು ಆಸಕ್ತಿದಾಯಕ ಪಾತ್ರವಿದೆ, ಅದು ಕೇವಲ ಧ್ವನಿ ಮಾತ್ರ, ಅಂದ್ರೆ ನೀವು AI ಬಾಟ್ಗೆ ಧ್ವನಿಯನ್ನ ನೀಡಬೇಕು ಎಂದ್ರು. ಮೊದಲಿಗೆ ನನಗೆ ಅದು ಅರ್ಥವಾಗ್ಲಿಲ್ಲ. ಹಾಗಾದ್ರೆ ಶೂಟಿಂಗ್ ನಲ್ಲಿ ನನ್ನ ಅಗತ್ಯವಿಲ್ವೇ ಎಂದು ಕೇಳಿದೆ. ಅವರು ಇಲ್ಲ, ನನಗೆ ಕೇವಲ ನಿಮ್ಮ ಧ್ವನಿ ಮಾತ್ರ ಬೇಕು ಎಂದ್ರು. ನಾನು ತಕ್ಷಣ ವಾವ್, ಇದು ತುಂಬಾ ವಿಭಿನ್ನವಾಗಿದೆ, ಖಂಡಿತ ಮಾಡ್ತೇನೆ ಎಂದು ಕೀರ್ತಿ ತಿಳಿಸಿದ್ರಂತೆ. ಹೌದು, ಕೀರ್ತಿ ಸುರೇಶ್ ಅವರು ಕಲ್ಕಿ 2898 AD ಚಿತ್ರದಲ್ಲಿ ತೆರೆಯ ಮೇಲೆ ಕಾಣಿಸಿಕೊಳ್ಳದಿದ್ರು ಬುಜ್ಜಿ ಎಂಬ AI ಬಾಟ್ಗೆ ಅವರು ಧ್ವನಿಯನ್ನ ನೀಡಿದ್ದಾರೆ. ಕಲ್ಕಿ 2898 AD ಸಿನಿಮಾದ ಅತ್ಯಂತ ಆಕರ್ಷಕ ಅಂಶಗಳಲ್ಲಿ ಒಂದಾಗಿತ್ತು ಬುಜ್ಜಿ. AI ಚಾಲಿತ ವಾಹನದ ತಮಾಷೆಯ ಮಾತುಗಳು, ಭಾವನಾತ್ಮಕ ಕ್ಷಣಗಳು ಮತ್ತು ಪ್ರಭಾಸ್ ರವರ ಪಾತ್ರದೊಂದಿಗೆ ನಡೆಸುವ ಹಾಸ್ಯ ಚಟಾಕಿಗಳು ಪ್ರೇಕ್ಷಕರ ಮನಗೆದ್ವು. ಕೀರ್ತಿರವರ ಧ್ವನಿಯು ಆ ಬುಜ್ಜಿ ಎಂಬ ಬಾಟ್ಗೆ ಜೀವಕಳೆ, ಹಾಸ್ಯ ಮತ್ತು ವ್ಯಕ್ತಿತ್ವವನ್ನು ನೀಡಿತು. ಇದರಿಂದ ವಿಮರ್ಶಕರು ಮತ್ತು ಚಿತ್ರ ಪ್ರೇಮಿಗಳಿಂದ ಅಪಾರ ಮೆಚ್ಚುಗೆ ಕೂಡ ವ್ಯಕ್ತವಾಯಿತು. ಎಸ್, ಕೀರ್ತಿ ಸುರೇಶ್ ರವರ ಕೈಯಲ್ಲಿ ಹಲವು ಸಿನಿಮಾಗಳನ್ನ ಹೊಂದಿದ್ದಾರೆ. ಸತ್ಯವಾನ್ ಸಾವಿತ್ರಿ, ರಫ್ತಾರ್, ಅಕ್ಕ, ರೌಡಿ ಜನಾರ್ದನ ಮತ್ತು ದಗ್ಗುಬಾಟಿ ವೆಂಕಟೇಶ್ ಅವರೊಂದಿಗೆ ಒಂದು ಮುಂಬರುವ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇಂದಿನ IT ರಾಜಧಾನಿ ಬೆಂಗಳೂರಿಗೆ ಭದ್ರ ಬುನಾದಿ ಹಾಕಿದ ನಾಡಪ್ರಭು ಕೆಂಪೇಗೌಡರು ಅವರ ದೂರದೃಷ್ಟಿ, ಸಾಹಸಮಯ ಬದುಕು, ಜನಪರ ಆಡಳಿತ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ತೆರೆಯ ಮೇಲೆ ತರುವ ಪ್ರಯತ್ನವೊಂದು ನಡೀತಾ ಇದೆ. ಹೌದು, ಕೆಂಪೇಗೌಡರ ದೂರದೃಷ್ಟಿಯ ಸಂಕೇತ ಬೆಂಗಳೂರಿನ ಐತಿಹಾಸಿಕ ಕೆರೆಯ ಕೆಂಪಂಬುದಿ ಹೆಸರನ್ನೇ ಇಟ್ಟು ಸಿನಿಮಾ ಮಾಡಲಾಗ್ತಾ ಇದೆ. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಎಸ್, ಇತ್ತೀಚೆಗಷ್ಟೇ ಕೆಂಪಾಂಬುದಿ ಸಿನಿಮಾದ ಟೀಸರ್ ಕೂಡ ಬಿಡುಗಡೆಯಾಗಿದ್ದು ಇತಿಹಾಸ ಇಷ್ಟಪಡುವವರಲ್ಲಿ ಕುತೂಹಲವನ್ನ ಮೂಡಿಸಿದೆ. ಬೆಂಗಳೂರನ್ನ ಕೇವಲ ಒಂದು ನಗರ ಮಾಡೋದಷ್ಟೇ ಅಲ್ಲದೆ ಕೆರೆ, ಕಟ್ಟೆಗಳು, ಕೋಟೆಗಳು ಹಾಗೂ ಹಸಿರಿನಿಂದ ಸಮೃದ್ಧ ನಗರವಾಗಿ ನಿರ್ಮಿಸಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಲೇಖಕ ಜಾಣಗೆರೆ ವೆಂಕಟರಾಮಯ್ಯರವರ ಜನಪ್ರಿಯ ಐತಿಹಾಸಿಕ ಕಾದಂಬರಿಯನ್ನ ಆಧರಿಸಿ ಕೆಂಪಾಂಬುದಿ ಸಿನಿಮಾ ರೂಪುಗೊಂಡಿದೆ. ಬೆಂಗಳೂರಿನ ಇತಿಹಾಸ, ಜನಪದ ದಂತಕಥೆಗಳು ಸೇರಿದಂತೆ ಸಾಂಸ್ಕೃತಿಕ ನೆನಪುಗಳನ್ನ ಸೇರಿಸಿ ವಿಶಿಷ್ಟ ಐತಿಹಾಸಿಕ ಕಥನವಾಗಿ ಕೆಂಪಾಂಬುದಿ ಮೂಡಿಬಂದಿದೆ. ಪ್ರಶಾಂತ್ ಪ್ರಕಾಶ್ ಫ್ಯಾಮಿಲಿ ಫೌಂಡೇಶನ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದು ಹೊಂಬಾಳೆ ಮ್ಯೂಸಿಕ್ ಕೈ ಜೋಡಿಸಿದೆ. ಇದೇ ವೇಳೆ ವಿಜಯ್ ಕಿರಗುಂದೂರು ಈ ಸಿನಿಮಾ ಬಗ್ಗೆ ಇತಿಹಾಸವನ್ನ ಗೌರವಿಸುವ ಅದ್ಭುತ ಪ್ರಯತ್ನ ಎಂದು ಹೇಳಿದ್ದಾರೆ. ಎಸ್, ಕೆಂಪಾಂಬುದಿ ಸಿನಿಮಾ ಗತಕಾಲದ ಇತಿಹಾಸವನ್ನ ನೆನಪಿಸುವುದಷ್ಟೇ ಅಲ್ಲ, ಕೆಂಪೇಗೌಡರ ಅಂದಿನ ಬೆಂಗಳೂರು ಇಂದಿನ ಆಧುನಿಕ ಬೆಂಗಳೂರಿಗೂ ಇರುವ ವ್ಯತ್ಯಾಸವನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತೆ. ಕಾಂಕ್ರೀಟ್ ಕಾಡಾಗಿ ಬೆಳೆದು ನಿಂತಿರುವ ಇಂದಿನ ನಗರದಲ್ಲಿ ನಾಶವಾಗ್ತಾ ಇರುವ ಪ್ರಕೃತಿಯನ್ನ ಕಂಡು ಮರುಗುವ ಇಂದಿನ ಪೀಳಿಗೆಗೆ ಕೆಂಪೇಗೌಡರು ನೀಡಿದ್ದ ಮಹತ್ವವನ್ನ ಈ ಸಿನಿಮಾ ನೆನಪಿಸಲಿದೆ.
ಬೆಂಗಳೂರಿನ ಇತಿಹಾಸ ಹಾಗೂ ಹಸಿರಿನ ಮಹತ್ವವನ್ನ ಮುಂದಿನ ಪೀಳಿಗೆಗೆ ದಾಟಿಸೋದಕ್ಕೆ ಪ್ರಶಾಂತ್ ಪ್ರಕಾಶ್ ಫ್ಯಾಮಿಲಿ ಫೌಂಡೇಶನ್ ಈ ಪ್ರಯತ್ನವನ್ನ ಮಾಡ್ತಿದೆ. ಈ ಐತಿಹಾಸಿಕ ಸಿನಿಮಾಗೆ ಜೀವ ತುಂಬಲು ಸ್ಯಾಂಡಲ್ವುಡ್ನ ತಾರೆಯರು ಕೈಜೋಡಿಸಿದ್ದಾರೆ. ನಟ ನೆನಪಿರಲಿ ಪ್ರೇಮ್, ಮೇಘನಾ ಗಾಂವ್ಕರ್, ರಾಜೇಶ್ ನಟರಂಗ, ಸುಧಾ ಬೆಳವಾಡಿ, ಸಂಯುಕ್ತ ಹೊರನಾಡು, ನಾಗಶ್ರೀ ಬೇಗಾರ್, ರಾಜೇಂದ್ರ ಕಾರಂತ್, ಬಿಎಲ್ ರವಿಕುಮಾರ್ ಮತ್ತು ನಟರಾಜ್ ರಾವ್ ಸಿನಿಮಾದ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೆಂಪಾಂಬುದಿ ಸಿನಿಮಾ ಟೀಸರ್ ಬಿಡುಗಡೆಯಾದ ಬಳಿಕ ಹೊಂಬಾಳೆ ಫಿಲಿಮ್ಸ್, ವಿಜಯ್ ಕಿರಗುಂದೂರು ಸಿನಿಮಾದ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಸಮಾಜಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ಮಹನೀಯರನ್ನ ಮತ್ತು ಅವರ ಆದರ್ಶಗಳನ್ನ ನೆನಪಿಸುವ ಕೆಂಪಾಂಬುದಿಯಂತಹ ಕಥೆಗಳು ನಿಜಕ್ಕೂ ಮೌಲ್ಯಯುತವಾಗಿವೆ. ನಾಡಪ್ರಭು ಕೆಂಪೇಗೌಡರ ಅಪ್ರತಿಮ ಕೊಡುಗೆ ಹಾಗೂ ಬೆಂಗಳೂರಿನ ಭವ್ಯ ಇತಿಹಾಸವನ್ನ ಗೌರವಿಸುವ ಇಂಥದ್ದೊಂದು ಚಿತ್ರಕ್ಕೆ ಕೈಜೋಡಿಸಿದ ಪ್ರಶಾಂತ್ ಪ್ರಕಾಶ್ ಫ್ಯಾಮಿಲಿ ಫೌಂಡೇಶನ್ನ ಕಾಳಜಿ ಶ್ಲಾಘನೀಯ. ನಮ್ಮ ಹೆಮ್ಮೆಯ ನಗರದ ಇತಿಹಾಸವನ್ನ ಇಂದಿನ ತಲೆಮಾರಿಗೆ ಪರಿಚಯಿಸುತ್ತಾ ಅದರ ಹಸಿರು ಭವಿಷ್ಯವನ್ನ ಕಾಪಾಡುವ ಜವಾಬ್ದಾರಿಯನ್ನ ಮುಂದಿನ ಪೀಳಿಗೆಗೆ ಮೂಡಿಸುತ್ತಿರುವ ಈ ಪ್ರಯತ್ನ ಮನಸ್ಸಿಗೆ ತುಂಬಾ ಹತ್ತಿರವೆನಿಸುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಕೆಂಪಾಂಬುದಿ ಟೀಸರ್ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಕರ್ನಾಟಕದ ಇತಿಹಾಸ ಪುರುಷನ ಸಿನಿಮಾಗೆ ಪ್ರೇಕ್ಷಕರಿಂದ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ನೋಡಬೇಕಿದೆ. ಇದಾಗಿತ್ತು ಇಂದಿನ ಸಿನಿಮಾ ಅಪ್ಡೇಟ್ಸ್. ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.